ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲಾ ಪ್ರೈವೇಟ್ ಬಸ್ ಆಪರೇಟರ್ಸ್ ಫೆಡರೇಷನ್ನ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳಿಂದ ಕಾರುಣ್ಯ ಯಾತ್ರೆ, ವಯನಾಡ್ ಸಂತ್ರಸ್ತರಿಗೆ ಸಹಾಯ ಹಸ್ತ ನೀಡುವ ಸಲುವಾಗಿ. ಯುಡಿಎಫ್ ಮದೂರು ಪಂಚಾಯತ್ ಸಮಿತಿ ವತಿಯಿಂದ ಮದೂರು ಗ್ರಾಮ ಪಂಚಾಯತ್ ಕಚೇರಿಗೆ ನಡೆಸಲಾಗುವುದು ಬಹುಜನ ಮಾರ್ಚ್, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಪಾಣತ್ತೂರು ಕುಟುಂಬ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಅವರ ಕೊಠಡಿಯನ್ನು ಬೀಗ ಹಾಕಿ ಮುಚ್ಚಿದ ಘಟನೆ, ಆಸ್ಪತ್ರೆಯ ವೈದ್ಯರುಗಳಿಂದ ಬಹಿಷ್ಕರಿಸಲಾಯಿತು ಅರ್ಧ ಗಂಟೆ ಓಪಿ. ಫ್ಯಾಷನ್ ಗೋಲ್ಡ್ ವಂಚನೆ ಪ್ರಕರಣ, ಹೂಡಿಕೆದಾರರಿಗೆ ಹಣ ವಾಪಸ್ ಲಭಿಸಲು ನಡೆಸಿದ ಜಪ್ತಿ ಕ್ರಮ, ಅಡಿಷನಲ್ ಜಿಲ್ಲಾ ನ್ಯಾಯಾಲಯ 4ರ ನ್ಯಾಯಾಧೀಶರಿಂದ ಅಂಗೀಕಾರ. ಕರ್ನಾಟಕ ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ, ಕಾಂಗ್ರೆಸ್ ಎಂಎಲ್ಸಿ ಐವನ್ ಡಿಸೋಜ ಅವರ ಮನೆಗೆ ಕಲ್ಲು ತೂರಾಟ. ವಾರ್ತೆಗಳು ವಿವರವಾಗಿ. ವಯನಾಡಿನಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪಕ್ಕೆ ಒಳಗಾದ ಸಂತ್ರಸ್ತರಿಗೆ ಸಹಾಯ ಹಸ್ತದೊಂದಿಗೆ ಕಾಸರಗೋಡು ಜಿಲ್ಲಾ ಪ್ರೈವೇಟ್ ಬಸ್ ಆಪರೇಟರ್ಸ್ ಫೆಡರೇಷನ್ ಜಿಲ್ಲೆಯಲ್ಲಿ ಎಲ್ಲಾ ಖಾಸಗಿ ಬಸ್ಗಳು ಕಾರುಣ್ಯ ಯಾತ್ರೆ ನಡೆಸಿದರು. ರಾಜ್ಯದಾದ್ಯಂತ ಕಾರುಣ್ಯ ಯಾತ್ರೆ ನಡೆಸಿ ಲಭಿಸುವ ಮೊತ್ತವನ್ನು ವಯನಾಡಿನ ಸಂತ್ರಸ್ತರಿಗೆ 25 ಮನೆಗಳನ್ನು ನಿರ್ಮಿಸಲು ಬಳಸಲಾಗುವುದು. ವಯನಾಡಿನಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪಕ್ಕೆ ಒಳಗಾದ ಸಂತ್ರಸ್ತರಿಗೆ ಸಹಾಯ ಹಸ್ತದೊಂದಿಗೆ ಕಾಸರಗೋಡು ಜಿಲ್ಲಾ ಪ್ರೈವೇಟ್ ಬಸ್ ಆಪರೇಟರ್ಸ್ ಫೆಡರೇಷನ್ ಜಿಲ್ಲೆಯಲ್ಲಿ ಎಲ್ಲ ಖಾಸಗಿ ಬಸ್ಗಳು ಗುರುವಾರ ಕಾರುಣ್ಯ ಯಾತ್ರೆ ನಡೆಸಿದರು. ವಯನಾಡಿಗೊಂದು ಸಹಾಯ ಹಸ್ತ ಎಂಬ ಹೆಸರಿನಲ್ಲಿ ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ನಡೆಸಿದ കാരുണ്യ യാത്രയ ഉദ്ഘാടനಯನ್ನು ಶಾಸಕ എൻ.എ. നെല്ലിക്കുന്ന് ನೆರವೇರಿಸಿದರು. കേരളത്തിലെ പാവപ്പെട്ട ജനങ്ങൾക്ക് ഒരു പ്രശ്നം വരുമ്പോൾ ജാതി നോക്കാതെ മതം നോക്കാതെ രാഷ്ട്രീയം നോക്കാതെ ആ പ്രശ്നങ്ങളോട് താതാത്മ്യം പ്രാപിക്കുവാനും അവരുടെ കണ്ണീരൊപ്പാനും നമുക്കെല്ലാവർക്കും ഒന്നിച്ച് നിൽക്കാൻ കഴിയുന്നു എന്നതാണ് കേരളത്തിൻ്റെ പ്രത്യേകത. അതിൻ്റെ ഏറ്റവും വലിയ ഉദാഹരണമാണ് ഇന്ന് ബസ് ഉടമകൾ ഈ സത്യുദ്യമത്തിലൂടെ തെളിയിച്ചിരിക്കുന്നത്. ജില്ലാ അധ്യക്ഷ കെ ഗിരീഷ് അധ്യക്ഷത വഹിച്ചിരുന്നു. 2018 ഞങ്ങൾ ഇതേപോലെ ആദ്യം ഒരു കാര്യം നടത്തിയിരുന്നു. അന്ന് കാസർഗോഡ് ജില്ലയിൽ 25 ലക്ഷം രൂപയാണ് സമാഹരിച്ചത്. കേരളത്തിലെ 3,65 ലക്ഷം രൂപ സമാഹരിച്ചുകൊണ്ട് മുഖ്യമന്ത്രിയുടെ ദുരിതാശ്വാസത്തിലേക്ക് നൽകിയിട്ടുണ്ടായിരുന്നു. ഇപ്രാവശ്യം ഞങ്ങൾ 25 വീട് നിർമ്മിച്ചു കൊടുക്കാനാണ് തീരുമാനിച്ചിട്ടുള്ളത്. വയനാട് ഞങ്ങളുടെ ജില്ലാ കമ്മിറ്റിയും വയനാട് ഭരണകൂടവുമായി ബന്ധപ്പെട്ട് 25 വീടുകൾ നിർമ്മിച്ചു കൊടുക്കാൻ വേണ്ടിയിട്ട് ബസ്സുകാർ തയ്യാറായിട്ടുള്ളത്. ബസ്സുകാർ വളരെ കഷ്ടത്തിലാണുള്ളത്. എന്നാൽ ഞങ്ങളുടെ കഷ്ടവും വേദനയും മാറ്റിവെച്ചുകൊണ്ട് വയനാടിൻ്റെ കണ്ണീരൊപ്പം വേണ്ടി ഞങ്ങൾ തീരുമാനമെടുത്തു. ആ തീരുമാനം വമ്പിച്ച വിജയമാക്കുന്നതിന് വേണ്ടി ഇന്ന് കാസർഗോഡിൻ്റെ എല്ലാ ഭരണാധികാരികളും രാഷ്ട്രീയ നേതാക്കന്മാരൊക്കെ ഇന്നത്തെ ഈ പരിപാടിയിൽ പങ്കെടുത്തു. ഈ പരിപാടി വിജയിപ്പിക്കാൻ വേണ്ടിയിട്ട് എല്ലാ ജനങ്ങളും ഞങ്ങളുടെ കൂടെ ഉണ്ടെന്ന് ഞങ്ങൾ പ്രതീക്ഷിക്കുന്നു. ಶಾಸಕ ಸಿಎಚ್ ಕುಂಜಂಬು, ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಬಿಜಾಯ್, ಆರ್ಟಿಒ ಸಜೀವ್ ಪ್ರಸಾದ್, ಸಿಐಟಿಯುನ ಗಿರಿಕೃಷ್ಣನ್, ಎಸ್ಟಿಯುನ ಶರೀಫ್ ಎಂಬಿವರು ಮಾತನಾಡಿದರು. ಜಿಲ್ಲಾ ಉಪಾಧ್ಯಕ್ಷ ಪಿಎ ಮೊಹಮ್ಮದ್ ಕುಂಜಿ, ಜೊತೆ ಕಾರ್ಯದರ್ಶಿ ಶಂಕರ ನಾಯಕ್ ಉಪಸ್ಥಿತರಿದ್ದರು. ತಾಲೂಕು ಕಾರ್ಯದರ್ಶಿ ಸಿಎ ಮೊಹಮ್ಮದ್ ಕುಂಜಿ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಯುಡಿಎಫ್ ಮದೂರು ಪಂಚಾಯತ್ ಸಮಿತಿ ವತಿಯಿಂದ ಮದೂರು ಗ್ರಾಮ ಪಂಚಾಯತ್ ಕಚೇರಿಗೆ ಬಹುಜನ ಮಾರ್ಚ್ ನಡೆಸಲಾಗುವುದು. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಭ್ರಷ್ಟಾಚಾರ ನಡೆಸುತ್ತಿರುವ ಮದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಗೋಪಾಲಕೃಷ್ಣ ರಾಜೀನಾಮೆ ನೀಡಬೇಕು, ಭ್ರಷ್ಟಾಚಾರ ಆಡಳಿತವನ್ನು ಕೊನೆಗೊಳಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಯುಡಿಎಫ್ ಮದೂರು ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಆಗಸ್ಟ್ 23ರಂದು ಮದೂರು ಗ್ರಾಮ ಪಂಚಾಯತ್ ಕಚೇರಿಗೆ ಬಹುಜನ ಮಾರ್ಚ್ ನಡೆಸಲಾಗುವುದು. ಯುಡಿಎಫ್ ಜಿಲ್ಲಾ ಚೇರ್ಮನ್ ಕಲೆಕ್ಟರ್ ಮಾಹಿನ್ ಹಾಜಿ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. പ്രതിപക്ഷങ്ങൾ ഉന്നയിക്കുന്ന പ്രശ്നങ്ങൾ അല്ലെങ്കിൽ വിഷയങ്ങൾ അത് അന്വേഷണ ഉദ്യോഗസ്ഥന്മാർ കണ്ടെത്തി കഴിഞ്ഞാൽ അവർക്ക് വേണ്ട ഒരു കുറ്റകരമായ, അതായത് അനാസ്ഥ എന്ന് പറയാം സർക്കാരിന്റെ ഭാഗത്ത് നിന്ന് ഇവരെ എതിരെ, അതായത് ഭരണസമിതിക്ക് എതിരായി യാതൊരു വിധത്തിലുള്ള നടപടിയും എടുക്കുന്നതിന് പകരം അവർക്ക് പരിപൂർണമായ സംരക്ഷണവും പിന്തുണയാണ് സംസ്ഥാന സർക്കാരിന്റെ ഭാഗത്ത് ഉണ്ടാകുന്നത്. ഞങ്ങളുടെ ബലമായ സംശയം മദൂർ പഞ്ചായത്തിലെ ഭരണസമിതിക്ക് ഇന്ന് സംസ്ഥാന സർക്കാരിന്റെ സംരക്ഷണം, അതായത് രാഷ്ട്രീയമായ പിന്തുണ ഉണ്ടോ എന്നുള്ളതാണ്. ಯುಡಿಎಫ್ ಪಂಚಾಯತ್ ಸಮಿತಿ ಚೇರ್ಮನ್ ಹಾರಿಸ್ ಚೂರಿ, ಸಂಚಾಲಕ ಪಿಪಿ ಸುಮಿತ್ರನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ರಾಜೀವನ್ ನಂಬಿಯಾರ್, ಮಾಜಿದ್ ಪಟ್ಲಾ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪ್ಯಾಲೇಟಿವ್ ನರ್ಸ್ ಒಬ್ಬರ ನೇಮಕಕ್ಕೆ ಸಂಬಂಧಿಸಿ ಉಂಟಾದ ವಿವಾದ, ಪಾಣತ್ತೂರು ಕುಟುಂಬ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಅವರ ಕೊಠಡಿಯನ್ನು ಬೀಗ ಹಾಕಿ ಮುಚ್ಚಿದ ಘಟನೆ. ಇದನ್ನು ಪ್ರತಿಭಟಿಸಿ ಆಸ್ಪತ್ರೆಯ ವೈದ್ಯರುಗಳು ಅರ್ಧ ಗಂಟೆ ಓಪಿ ಬಹಿಷ್ಕರಿಸಿದರು.
ಪಾಣತ್ತೂರು ಕುಟುಂಬ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಅವರ ಕೊಠಡಿಯನ್ನು ಪಾಣತ್ತಡಿ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಬೀಗ ಹಾಕಿ ಮುಚ್ಚಿದ ಘಟನೆ. ಇದನ್ನು ಪ್ರತಿಭಟಿಸಿ ಆಸ್ಪತ್ರೆಯ ವೈದ್ಯರುಗಳು ಅರ್ಧ ಗಂಟೆ ಒಪಿ ಬಹಿಷ್ಕರಿಸಿದರು. ಪಾಣತ್ತಡಿ ಪಂಚಾಯತ್ನ ಪಾಲಿಗೇಟಿವ್ ನರ್ಸ್ ಒಬ್ಬರ ನೇಮಕಕ್ಕೆ ಸಂಬಂಧಿಸಿ ಉಂಟಾದ ವಿವಾದ ಮೆಡಿಕಲ್ ಆಫೀಸರ್ ಅವರ ಕೊಠಡಿಯನ್ನು ಬೀಗ ಹಾಕಿ ಮುಚ್ಚಲು ಹಾಗೂ ಇದನ್ನು വിരോധിಸಿ വൈദ്യರು ഒപി ബഹിഷ്കരിಸುವುದಕ್ಕೆ കാരണವಾಯಿತು. ആ 10 മണി മുതൽ ഇത്രയും സമയം വരെ ഒരു 2-3 മണിക്കൂർ ഞങ്ങൾ അവിടെ ഇരുന്നിട്ട് നമ്മളെ ഒരു വളരെ ഹരാസ് ചെയ്യുന്ന തരത്തിലേക്ക് ഒരു ഇറിറ്റേഷൻ ചെയ്യുന്ന തരത്തിലേക്ക് ഡോക്ടർ അങ്ങനെ ഒരു എടുത്ത നിലപാട് ശരിയായതായിട്ട് നമുക്ക് തോന്നിയില്ല. ആ ഒരു ദേഷ്യത്തിന് നമ്മൾ താക്കോലും ഒരു താഴെ മേടിച്ചിട്ട് ഡോക്ടർ പുറത്താണ്, ഡോക്ടർ ഫോണടക്കം പുറത്തുണ്ട്. ഡോക്ടർ വന്നിട്ട് നമ്മൾ തുറക്കാം എന്നുള്ള രീതിയിലേക്ക് നമ്മൾ അവിടെ ഇരിക്കുകയും ആ ഡോക്ടറുടെ റൂം താഴ്ത്ത് പൂട്ടുകയും ചെയ്തൊരു സാഹചര്യമാണ് ഉണ്ടായിട്ടുള്ളത്. ചർച്ച ചെയ്ത് അതിലൊരു തീരുമാനമാക്കാതെ അവർക്ക് നിയമനം കൊടുക്കുന്ന കാര്യത്തിൽ ഒരു ക്ലാരിഫിക്കേഷൻ വേണമായിരുന്നു. അതുമായിട്ട് ബന്ധപ്പെട്ടിട്ട് ഞാൻ ഫോൺ വിളിക്കാൻ വേണ്ടി താഴോട്ട് പോയപ്പോഴേക്കും അവർ എല്ലാവരും കൂടെ വന്നിട്ട് മെഡിക്കൽ ഓഫീസറിൻ്റെ റൂം ലോക്ക് ചെയ്തിട്ട് എൻ്റെ സാധനങ്ങൾ, എൻ്റെ പേഴ്സണലായിട്ടുള്ള സാധനങ്ങളെല്ലാം അതിലിരിക്കുകയും ഡ്യൂട്ടിക്ക് ഒപിയിൽ പോകുമ്പം നോക്കേണ്ട സ്റ്റെതസ്കോപ്പ് അടക്കമുള്ള സാധനങ്ങൾ അവിടെ ഇരിക്കെ അവർ റൂം പൂട്ടിപ്പോവുകയും എൻ്റെ കൃത്യനിർവഹണത്തിന് തടസ്സം നിൽക്കുകയാണ് ഇന്ന് ചെയ്തത്. ವೈದ್ಯರುಗಳು 12 ಗಂಟೆಯಿಂದ ಅರ್ಧ ಗಂಟೆ ಒಪಿ ಬಹಿಷ್ಕರಿಸಿದರು. ವೈದ್ಯರು ನೀಡಿದ ದೂರಿನ ಆಧಾರದ ಮೇರೆಗೆ ಆಗಮಿಸಿದ ರಾಜಪುರ ಎಸ್ಐ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಸಿದ ವೈದ್ಯರು ಹಾಗೂ ಪಂಚಾಯತ್ ಅಧ್ಯಕ್ಷರ ಚರ್ಚೆಯಲ್ಲಿ ಸಾಯಂಕಾಲದೊಳಗೆ ಸಮಸ್ಯೆ ಪರಿಹರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಫ್ಯಾಷನ್ ಗೋಲ್ಡ್ ವಂಚನೆ ಪ್ರಕರಣ. ಹೂಡಿಕೆದಾರರಿಗೆ ಹಣ ವಾಪಸ್ಸು ಲಭಿಸಲು ನಡೆಸಿದ ಜಪ್ತಿ ಕ್ರಮಗಳಿಗೆ ಅಡಿಷನಲ್ ಜಿಲ್ಲಾ ನ್ಯಾಯಾಲಯ 4ರ ನ್ಯಾಯಾಧೀಶ ಅಂಗೀಕಾರ ನೀಡಿದ್ದಾರೆ. ಫ್ಯಾಷನ್ ಗೋಲ್ಡ್ ವಂಚನೆ ಪ್ರಕರಣದಲ್ಲಿ ಹೂಡಿಕೆದಾರರಿಗೆ ಹಣ ವಾಪಸ್ ಲಭಿಸಲು ಜಿಲ್ಲಾಧಿಕಾರಿ ಅರುಣ್ ಕೆ ವಿಜಯನ್ ನಡೆಸಿದ ಜಪ್ತಿ ಕ್ರಮಗಳಿಗೆ ಅಡಿಷನಲ್ ಜಿಲ್ಲಾ ನ್ಯಾಯಾಲಯ 4ರ ನ್ಯಾಯಾಧೀಶ ಜೆ ವಿಮಲ್ ಅಂಗೀಕಾರ ನೀಡಿದ್ದಾರೆ. ಸಂಸ್ಥೆಯ ನಿರ್ದೇಶಕರ ಮಾಲಕತ್ವದಲ್ಲಿರುವ ಭೂಮಿ ಬ್ಯಾಂಕ್ ಹೂಡಿಕೆಗಳನ್ನು ಜಿಲ್ಲಾಧಿಕಾರಿಯವರು ತಾತ್ಕಾಲಿಕವಾಗಿ ಜಪ್ತಿ ಮಾಡಿದ್ದರು. ಇದರ ದಾಖಲೆಗಳನ್ನು ಪ್ರಾಸಿಕ್ಯೂಷನ್ನ ವಾದಗಳನ್ನು ಪರಿಶೀಲಿಸಿದ ನಂತರವಾಗಿದೆ ನ್ಯಾಯಾಲಯದ ಈ ಆದೇಶ. ಕೆಲಸದ ಕೂಲಿ ಇಲ್ಲದ ಚಿನ್ನಾಭರಣ ನೀಡುತ್ತೇವೆ ಎಂದು, ಚಿನ್ನ ಹೂಡಿಕೆ ಮಾಡಲಾಗುವುದು ಎಂದು ಭರವಸೆ ನೀಡಿ ಹಲವರಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿದ ನಂತರ ವಂಚಿಸಿದ್ದಾರೆ ಎಂಬುದು ಪ್ರಕರಣ. ಮಾಜಿ ಶಾಸಕ ಎಂಸಿ ಕಮರುದ್ದೀನ್, ಟಿಕೆ ಪೂಕೋಯತಂಗಳ್ ಎಂಬಿವರು ಸೇರಿದ 50 ಡೈರೆಕ್ಟರ್ಗಳಾಗಿದ್ದಾರೆ ವಿರುದ್ಧ ಕಕ್ಷಿದಾರರು. 19.58 ಕೋಟಿ ರೂಪಾಯಿ ವಾಪಸ್ ಪಡೆಯಲಾಗಿದೆ. ಜಪ್ತಿ 2011ರಿಂದ 2019ರವರೆಗೆ ಹೂಡಿಕೆ ಸ್ವೀಕರಿಸಲಾಗಿದೆ. ಹೂಡಿಕೆದಾರರು ನೀಡಿದ 248 ಪ್ರಕರಣಗಳಾಗಿದೆ ಕ್ರೈಂ ಬ್ರಾಂಚ್ನ ಮುಂದಿರುವುದು. ಇದರಲ್ಲಿ 168 ಪ್ರಕರಣಗಳಲ್ಲಿ ಜಪ್ತಿ ಆರಂಭಿಸಲಾಗಿದೆ. ಪ್ರಾಸಿಕ್ಯೂಷನ್ಗಾಗಿ ಅಡಿಷನಲ್ ಗವರ್ನಮೆಂಟ್ ಲೀಡರ್ ಎ ರೇಷ್ಮಾ ಹಾಜರಾಗಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರ್ನಾಟಕ ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ. ಕಾಂಗ್ರೆಸ್ ಎಂಎಲ್ಸಿ ಐವನ್ ಡಿಸೋಜಾ ಅವರ ಮನೆಗೆ ಕಲ್ಲು ತೂರಾಟ ನಡೆಸಲಾಗಿದೆ. ಬುಧವಾರ ತಡರಾತ್ರಿ ಈ ಘಟನೆ ನಡೆದಿರುವುದು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಭೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ವಿಚಾರಣೆಗೆ ಒಳಪಡಿಸಲು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಸೋಮವಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಂಗಳೂರಿನಲ್ಲಿ ನಡೆದ ರ್ಯಾಲಿಯಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ರಾಜ್ಯಪಾಲರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಪಾಲರಿಗೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿಯ ಪರಿಸ್ಥಿತಿಯನ್ನು ನೆನಪಿಸಿ ಮುಂದೆ ರಾಜಭವನ ಚಲೋ ಮಾರ್ಚ್ ಆಗಲಿದೆ ಎಂದು ಎಚ್ಚರಿಕೆ ನೀಡಿಯಾಗಿದೆ ಭಾಷಣ. ಈ ಮಾತು ಪ್ರಚೋದನೆ ಸೃಷ್ಟಿಸಿದೆ ಎಂಬುದು ದೂರು. ಮಂಗಳೂರಿನಲ್ಲಿ ಪ್ರತಿಭಟನಾಕಾರರು ನಡೆಸಿದ ಕಲ್ಲು ತೂರಾಟದಲ್ಲಿ ಲಾಲ್ಬಾಗ್ನಲ್ಲಿ ಖಾಸಗಿ ಬಸ್ನ ಮುಂಭಾಗದ ಗಾಜು ಒಡೆದಿದೆ. ಇದಕ್ಕೆ ಪ್ರಚೋದನಕಾರಿ ಭಾಷಣವೇ ಕಾರಣ ಎಂದು ಆರೋಪಿಸಿ ಐವನ್ ಅವರ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸುವಂತೆ ಬಿಜೆಪಿ ಸಂಸದರು ಹಾಗೂ ಶಾಸಕರು ಮುಂದೆ ಬಂದಿದ್ದಾರೆ. ನಂತರ ಅಖಿಲೇಶ್ ಎಂಬವರು ನೀಡಿದ ದೂರಿನ ಆಧಾರದ ಮೇರೆಗೆ ಐವನ್ ಡಿಸೋಜಾ ಅವರ ವಿರುದ್ಧ ಮಂಗಳೂರು ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇದರ ನಂತರ ಐವನ್ ಡಿಸೋಜಾರವರ ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವ ನಿವಾಸದ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಬುಧವಾರ ರಾತ್ರಿ ಬೈಕ್ನಲ್ಲಿ ಬಂದ 2 ಸದಸ್ಯರ ತಂಡ ಕಲ್ಲು ತೂರಾಟ ನಡೆಸಿದೆ. ಐವನ್ ಡಿಸೋಜಾರವರ ಮನೆಯ ಕಿಟಕಿ ಗಾಜುಗಳು ಒಡೆದಿವೆ. ಘಟನೆ ನಡೆದಾಗ ಮನೆಯಲ್ಲಿ ಅವರ ಪತ್ನಿ ಮತ್ತು 2 ಮಕ್ಕಳು ಮಾತ್ರ ಇದ್ದರು. ಘಟನೆಯಲ್ಲಿ ದಕ್ಷಿಣ ಕನ್ನಡ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಪ್ರತಿಭಟನೆಯನ್ನು ಗಮನದಲ್ಲಿಟ್ಟುಕೊಂಡು ಮನೆಗೆ ಭದ್ರತೆ ಒದಗಿಸಲಾಗಿದೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಜಿಲ್ಲಾ ಮಟ್ಟದಲ್ಲಿ ನಡೆಸುವ ಸ್ಥಳೀಯ ಅದಾಲತ್ ಕಾಸರಗೋಡು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 3ರಂದು ನಡೆಯಲಿದೆ. ಸರ್ಕಾರದ 3ನೇ ವಾರ್ಷಿಕದ ಅಂಗವಾಗಿ 100 ದಿನಗಳ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿಯಾಗಿದೆ ಅದಾಲತ್ ನಡೆಯುವುದು.
ಸರ್ಕಾರದ 3ನೇ ವಾರ್ಷಿಕದ ಅಂಗವಾಗಿ 100 ದಿನಗಳ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಜಿಲ್ಲಾ ಮಟ್ಟದಲ್ಲಿ ನಡೆಸುವ ಸ್ಥಳೀಯ ಅದಾಲತ್ ಕಾಸರಗೋಡು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 3ರಂದು ನಡೆಯಲಿದೆ. ಸ್ಥಳೀಯ ಸ್ವಯಮಾಡಳಿತ ಮತ್ತು ಅಬಕಾರಿ ಇಲಾಖೆ ಸಚಿವ ಎಂಬಿ ರಾಜೇಶ್ ನೇತೃತ್ವ ನೀಡುವ ಅದಾಲತ್ನಲ್ಲಿ ಸ್ಥಳೀಯ ಸ್ವಯಮಾಡಳಿತ ಇಲಾಖೆಗೆ ಸಂಬಂಧಿಸಿದ 12 ವಿಭಾಗಗಳನ್ನು ಪರಿಗಣಿಸಲಾಗುವುದು ಎಂದು ಈ ಅವಕಾಶವನ್ನು ಎಲ್ಲರೂ ಬಳಸಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಪಿ ಬೇಬಿ ಬಾಲಕೃಷ್ಣನ್ ಹೇಳಿದರು. മേഖലയിൽപ്പെട്ട പരാതികൾ, അതായത് ബിൽഡിംഗ് പെർമിറ്റ് കംപ്ലീഷൻ, ക്രമവൽക്കരണം, വ്യാപാര വാണിജ്യ വ്യവസായ സേവന ലൈസൻസുകൾ, സിവിൽ രജിസ്ട്രേഷൻ, നികുതികൾ, ഗുണഭോക്തൃ പദ്ധതികൾ, പദ്ധതി നിർവഹണം, സാമൂഹ്യ സുരക്ഷാ പെൻഷനുകൾ, മാലിന്യ സംസ്കരണം, പൊതു സൗകര്യങ്ങളും പൊതു സുരക്ഷയും, ആസ്തി മാനേജ്മെൻറ്റ്, സ്ഥാപനങ്ങളുടെയും സംവിധാനങ്ങളുടെയും സൗകര്യങ്ങളൊക്കെ ഇത്ര കാര്യക്ഷമമാക്കി തുടങ്ങി ഈ 11ഓളം മേഖലകളിൽപ്പെട്ട പരാതികളാണ് ഇവിടെ സ്വീകരിക്കുകയും അത് തീർപ്പാക്കുകയും ചെയ്യുന്നത്. അതിന് എല്ലാ ഡിപ്പാർട്ട്മെൻറ്റുകളെയും സജ്ജമാക്കിക്കൊണ്ട് തന്നെ അതിനാവശ്യമായ സൗകര്യങ്ങളാണ് സംഘടിപ്പിക്കുന്നത്. 3-ാം തീയതി 8:30 മുതൽ കാസർഗോഡ് മുനിസിപ്പൽ ടൗൺ ഹാളിലാണ് നമ്മുടെ അദാലത്ത് സംഘടിപ്പിക്കുന്നത്. ಸಾರ್ವಜನಿಕರು ವೆಬ್ ಪೋರ್ಟಲ್ ಮೂಲಕ ದೂರನ್ನು ಸಲ್ಲಿಸಬಹುದು. ವೆಬ್ ಪೋರ್ಟಲ್ ಮೂಲಕ ಜಿಲ್ಲೆಯಲ್ಲಿ ಇದುವರೆಗೆ 127 ದೂರುಗಳು ಬಂದಿವೆ. ಆಗಸ್ಟ್ 29ರವರೆಗೆ ದೂರು ಸಲ್ಲಿಸಬಹುದು. ಸುದ್ದಿಗೋಷ್ಠಿಯಲ್ಲಿ ಉಪಜಿಲ್ಲಾಧಿಕಾರಿ ಸೂಫಿಯಾನ್ ಅಹಮದ್, ಜಿಲ್ಲಾ ಮಾಹಿತಿ ಅಧಿಕಾರಿ ಎಂ ಮಧುಸೂದನನ್, ಸ್ಥಳೀಯ ಸ್ವಯಂ ಆಡಳಿತ ಇಲಾಖೆ ಜಂಟಿ ನಿರ್ದೇಶಕ ಜೇಸನ್ ಮ್ಯಾಥ್ಯೂ, ಉಪನಿರ್ದೇಶಕ ಕೆವಿ ಹರಿದಾಸ್, ಸಹಾಯಕ ನಿರ್ದೇಶಕ ಬಿಎನ್ ಸುರೇಶ್ ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅಂಬಿತಡಿ ಅಂಗನವಾಡಿಯ ಕಟ್ಟಡ ಕಾಮಗಾರಿ ಆರಂಭವಾಗದಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿದರು. ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಅಂಬಿತಡಿ 11ನೇ ಕ್ರಮ ಸಂಖ್ಯೆಯ ಅಂಗನವಾಡಿ ಕಟ್ಟಡ ನಿರ್ಮಾಣ ಕುರಿತು ಸರ್ಕಾರಕ್ಕೆ ಸ್ಥಳ ಮತ್ತು ರಸ್ತೆಯನ್ನು ಬಿಟ್ಟುಕೊಟ್ಟಿದ್ದರೂ ಕಟ್ಟಡ ಕಾಮಗಾರಿ ಆರಂಭವಾಗದಿರುವ ಬಗ್ಗೆ 106 ಮಂದಿ ಗ್ರಾಮಸ್ಥರು ಪಂಚಾಯತ್ಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿ ಕೂಡಲೇ ಅಂಗನವಾಡಿ ನಿರ್ಮಿಸುವಂತೆ ಒತ್ತಾಯ ಹೇರಿದರು. ಕೆಲ ದಿನಗಳ ಹಿಂದೆ ಇದೇ ಅಂಗನವಾಡಿಯ ವಿಷಯದಲ್ಲಿ ಆಡಳಿತ ಸಮಿತಿ ಯಾವುದೇ ನಿರ್ಣಯವನ್ನು ಕೈಗೊಳ್ಳದೇ ಇರುವ ಹಿನ್ನೆಲೆಯಲ್ಲಿ ವಾರ್ಡ್ ಸದಸ್ಯರೊಬ್ಬರು ಬೋರ್ಡ್ ಸಭೆಯಲ್ಲಿ ನಿದ್ದೆಯ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಕೂಡ ಯತ್ನಿಸಿದರು. ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಅಂಗನವಾಡಿಗಳ ಕಳಪೆ ಸ್ಥಿತಿ ಸುಧಾರಣೆಗೆ ಕರೆದ ಸಭೆಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಅವಕಾಶವಿದ್ದರೂ ಮಂಜೇಶ್ವರ ಗ್ರಾಮ ಪಂಚಾಯತ್ ಪೂರ್ಣ ಪ್ರಮಾಣದ ಮಾಹಿತಿ ನೀಡದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಿಕ್ಕಿದ ಅವಕಾಶವನ್ನು ಕಳೆದುಕೊಂಡಿರುವುದಾಗಿಯೂ ಗ್ರಾಮಸ್ಥರಿಂದ ಆರೋಪ ಕೇಳಿಬಂದಿದೆ. ಅಂಗನವಾಡಿ ಕಟ್ಟಡ ನಿರ್ಮಿಸಲು ಪಂಚಾಯತ್ಗೆ ನೀಡಿದ ಸ್ಥಳಕ್ಕೆ ರಸ್ತೆ ಸಂಪರ್ಕ ಇಲ್ಲ ಎಂಬ ನೆಪ ಮುಂದಿಟ್ಟು ನಿರ್ಮಾಣ ಕಾರ್ಯದಿಂದ ಹಿಂದಕ್ಕೆ ಸರಿದಾಗ ಪಂಚಾಯಿತಿಯ ಬೇಡಿಕೆಯಂತೆ ಅದೇ ಜಮೀನಿನ ಮಾಲೀಕ ರಸ್ತೆಗೆ ಬೇಕಾದ ಭೂಮಿಯನ್ನು ಕೂಡ ಅಂಗನವಾಡಿಯ ರಸ್ತೆಗಾಗಿ ಬಿಟ್ಟುಕೊಟ್ಟಿದ್ದರೂ ಪಂಚಾಯತ್ കട്ടട നിർമ്മിಸಲು ಮುಂದಾಗುತ್ತಿಲ್ಲ ಎಂದು ಗ್ರಾಮಸ್ಥರು ತಮ್ಮ ആക്രോശವನ್ನು വ്യക്തപಡಿಸಿದರು. നാട്ടുകാർ ഇപ്പോൾ 1.5 കൊല്ലത്തോളമായി റോഡ് ഗവൺമെന്റിലേക്ക് എഴുതി കൊടുക്കുകയും അതിന് കാരണമായി അന്ന് പ്രസിഡന്റ് പറഞ്ഞത് റോഡ് കൃത്യമായി കിട്ടിക്കഴിഞ്ഞാൽ തീർച്ചയായും അവിടെ അംഗനവാടി പ്രാബല്യത്തിൽ വരുമെന്ന്. പക്ഷേ 1.5 കൊല്ലത്തോളമായി ഈ കാര്യത്തിൽ ഒരു തീരുമാനവും ബോർഡ് എടുക്കാൻ പറ്റുന്നില്ല. അത് കാരണം ഇന്ന് ഞങ്ങൾ പ്രതിഷേധവുമായി വന്ന് നിയമപരമായിട്ടുള്ള കാര്യങ്ങളാണ് സെക്രട്ടറിയുടെ ഭാഗത്ത് നിന്ന് ഞങ്ങൾ അറിയാൻ പറ്റുന്നത്. സെക്രട്ടറി കൃത്യമായി പറയുന്നത് നിയമ തടസ്സങ്ങളും ഒന്നുമില്ല, റോഡിലേക്കോ വരാൻ പറ്റുന്ന വഴി കിട്ടിയാൽ മതി, അംഗനവാടിക്ക് അവിടെ ഒരു പ്രശ്നവും ഇല്ല എന്നാണ് സെക്രട്ടറി പറയുന്നത്. അപ്പോൾ അടിയന്തരമായി ഈ ബോർഡ് മീറ്റിംഗ് അടുത്ത് ഈ ഗ്രാമസഭ കഴിഞ്ഞ ഉടനെ അടിയന്തരമായി ബോർഡ് മീറ്റിങ്ങിൽ ഈ കാര്യം അവതരിപ്പിച്ച് നാട്ടുകാർക്ക് വേണ്ടി അംഗനവാടി അവിടെ പ്രാബല്യത്തിൽ കൊണ്ടുവരണമെന്ന് ഞങ്ങൾ കൃത്യമായി സെക്രട്ടറിയോടും പ്രസിഡന്റിനോടും ആവശ്യപ്പെട്ടിട്ടുണ്ട്. 23 ವರ್ಷ ಬರ್ತದೆ ಬಕ್ಕ ರೋಡ್ ಪೂರ ರೆಡಿ ಆದುಂಡು ಈ ತಂಟಲ ಅಂಗನವಾಡಿ ಆಫೀಸು ಅಂಚಾದ ಐನತ್ತು ಬೇಕಾ ಅಂಗನವಾಡಿ ಯಾವುದು. ಮಹಿಳೆಯರು, ಮಕ್ಕಳು, ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ನೇತಾರರು ಸೇರಿದಂತೆ 106 ಮಂದಿ ಮುತ್ತಿಗೆಯಲ್ಲಿ ಪಾಲ್ಗೊಂಡರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮುಳಿಯಾರ್ ಜಿಎಂಯುಪಿ ಶಾಲೆಯಲ್ಲಿ ಟ್ವಿಂಕಲ್ ಯೋಜನೆಯ ಕಾಸರಗೋಡು ಉಪಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಕೇರಳ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ 4ನೇ ತರಗತಿಯ ಇಂಗ್ಲಿಷ್ ಕಲಿಕೆಯನ್ನು ಸುಧಾರಿಸಲಾಗಿದೆ. ಈ ಯೋಜನೆ ಕೇರಳ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ 4ನೇ ತರಗತಿಯ ಇಂಗ್ಲಿಷ್ ಕಲಿಕೆಯನ್ನು ಸುಧಾರಿಸಲು ಟ್ವಿಂಕಲ್ ಯೋಜನೆಯ ಕಾಸರಗೋಡು ಉಪಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಜಿಎಂಯುಪಿ ಶಾಲೆ ಮುಳಿಯಾರ್ನಲ್ಲಿ ನೆರವೇರಿಸಲಾಯಿತು. ಮುಳಿಯಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಿವಿ ಮಿನಿ ಉದ್ಘಾಟಿಸಿದರು.
ಉಪಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ವಿನೋದ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಕೆಎಸ್ಟಿಎ ಜಿಲ್ಲಾ ಜೊತೆ ಕಾರ್ಯದರ್ಶಿ ಪ್ರತೀಶ್ ಕೆಜಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಪ್ರಶಾಂತ್ ಸಿ, ಮಣಿಕಂಠನ್ ಎಂ, ಮುಖ್ಯೋಪಾಧ್ಯಾಯ ಗಣೇಶನ್ ಮಾಸ್ಟರ್, ಮಲ್ಲಿಕಾ ಎಂ, ಸಂಪನ್ಮೂಲ ಶಿಕ್ಷಕ ಉನ್ನಿಕೃಷ್ಣನ್ ಅಣಿಂಜ ಶುಭ ಹಾರೈಸಿದರು. ಉಪಜಿಲ್ಲಾ ಕಾರ್ಯದರ್ಶಿ ಎ ಮಧುಸೂದನ್ ಸ್ವಾಗತಿಸಿ ಕಾರ್ಯಕಾರಿ ಸಮಿತಿ ಸದಸ್ಯೆ ಶ್ರೀಲತಾಕ್ಕೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಯನಾಡ್ ಸಂತ್ರಸ್ತರಿಗೆ ಜಿಲ್ಲಾಡಳಿತ ವ್ಯವಸ್ಥೆಯೊಂದಿಗೆ ಸಹಕರಿಸಿ ಲಯನ್ಸ್ ಕ್ಲಬ್ ಆಫ್ ಚಂದ್ರಗಿರಿ ಹಾಗೂ ಬ್ರೆಸ್ಟ್ ರೈಟಿಂಗ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಏಕದಿನ ಚಿತ್ರರಚನಾ ಶಿಬಿರ ಚೂರಂ ಆಯೋಜಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಉದ್ಘಾಟಿಸಿದರು. ವಯನಾಡ್ ಸಂತ್ರಸ್ತರಿಗೆ ಜಿಲ್ಲಾಡಳಿತ ವ್ಯವಸ್ಥೆಯೊಂದಿಗೆ ಸಹಕರಿಸಿ ಲಯನ್ಸ್ ಕ್ಲಬ್ ಆಫ್ ಚಂದ್ರಗಿರಿ ಹಾಗೂ ಬ್ರೆಸ್ಟ್ ರೈಟಿಂಗ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಏಕದಿನ ಚಿತ್ರರಚನಾ ಶಿಬಿರ ಚೂರಂ ಆಯೋಜಿಸಲಾಯಿತು. ವಿದ್ಯಾನಗರ ಅಸಾಬ್ ಸ್ಕಿಲ್ ಪಾರ್ಕ್ನಲ್ಲಿ ನಡೆದ ಶಿಬಿರವನ್ನು ಜಿಲ್ಲಾ പഞ്ചായത്ത് അധ്യക്ഷೆ ಬೇಬಿ ಬಾಲಕೃಷ್ಣನ್ ഉദ്ഘാടിಸಿದರು. ജില്ലാ പഞ്ചായത്തും മറ്റും സഹായിച്ചുകൊണ്ട് ചെയ്യാമെന്നായിരുന്നു അന്ന് വിചാരിച്ചത്. പക്ഷേ അത് ലയൺസ് ക്ലബ് ഓഫ് ചന്ദ്രഗിരി അത് ഏറ്റെടുത്ത് അവർക്ക് ആവശ്യമായ എല്ലാ സൗകര്യവും ചെയ്തു കൊടുക്കുന്നുണ്ട്. ക്യാൻവാസിൻ്റെ പൈസ മാത്രം തന്നാൽ മതി എന്ന് പറഞ്ഞു. അത് നമ്മൾ ലിങ്ക് ഗ്രൂപ്പ് അത് കൊടുക്കാമെന്ന് പറഞ്ഞു. അപ്പോൾ എല്ലാവരും എല്ലാ രീതിയിലും സഹകരിച്ചുകൊണ്ട് തന്നെയാണ് ഈ പരിപാടി ഇവിടെ സംഘടിപ്പിക്കുന്നത്. ജില്ലാധികാരി കെ ഇംബാശേഖർ മുഖ്യ അതിഥിയാಗಿದ್ದರು. പേഴ്സണലായിട്ട് ഇത് ഞാൻ ജനിച്ചു വളർന്ന നാടിന് തൊട്ടടുത്ത് ഒരു 50 കിലോമീറ്റർ അകലത്തിലുള്ള ഒരു സ്ഥലമാണ്. അപ്പോൾ ഞങ്ങളെല്ലാം കുട്ടികളൊക്കെ പഠിക്കുമ്പോൾ ഈ കുറ്റിപ്പാറ ഫാൾസ് ഇതൊക്കെ കേട്ട് വളർന്നതാണ്. അപ്പോൾ അതൊക്കെ വളരെ അടുപ്പമുള്ള ഒരിതുണ്ട്. അപ്പോൾ ഇതൊക്കെ എനിക്ക് ഭയങ്കര എല്ലാവർക്കും പോലെ തന്നെ ഭയങ്കര ദുഃഖമായിട്ടുള്ള ഒരു കാര്യമാണ്. ಚಿತ್ರಕಲಾವಿದ ಪ್ರಕಾಶನ್ ಪುತ್ತೂರು ವಿಶೇಷ ಅತಿಥಿಯಾಗಿದ್ದರು. ಲಯನ್ಸ್ ಕ್ಲಬ್ ಆಫ್ ಚಂದ್ರಗಿರಿಯ ಅಧ್ಯಕ್ಷ ಎಸ್ಎಲ್ ಅಬ್ದುಲ್ ರಾಶೀದ್ ಅಧ್ಯಕ್ಷತೆ ವಹಿಸಿದ್ದರು. ಮಾರಾಟದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ನಿರ್ವಹಿಸಿದರು. ಸಂತೋಷ್ ಪಳ್ಳಿಕರ ರವರು ಬಿಡಿಸಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಹಾಗೂ ಜಿಲ್ಲಾಧಿಕಾರಿಯವರ ಛಾಯಾಚಿತ್ರವನ್ನು ಕಾರ್ಯಕ್ರಮದಲ್ಲಿ ಹಸ್ತಾಂತರಿಸಲಾಯಿತು. ಲಯನ್ಸ್ ಕ್ಲಬ್ ಆಫ್ ಚಂದ್ರಗಿರಿ ಅಡಿಷನಲ್ ಸೆಕ್ರೆಟರಿ ಎಂಎಂ ನೌಷದ್ ಸ್ವೀಕರಿಸಿದರು. ಡಿಟಿಪಿಸಿ ಕಾರ್ಯದರ್ಶಿ ಲಿಜೋ ಜೋಸೆಫ್, ಸುಕುಮಾರನ್ ಪೂಜಕ್ಕಾಡ್, ಜಲೀಲ್ ಮೊಹಮ್ಮದ್, ಮಹಮೂದ್ ಇಬ್ರಾಹಿಂ, ಶಾಫಿ ನೆಲ್ಲಿಕುಂದ್ ಎಂಬಿವರು ಮಾತನಾಡಿದರು. ಆರ್ಟಿಸ್ಟ್ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಶಿಲ್ಪಿ ಸ್ವಾಗತಿಸಿ ಅಧ್ಯಕ್ಷ ನಾರಾಯಣನ್ ರೇಖಿತ ಧನ್ಯವಾದವಿತ್ತರು. 35ರಷ್ಟು ಚಿತ್ರಕಲಾವಿದರು ಭಾಗವಹಿಸಿದ್ದರು. ಸಿಎಂಡಿಆರ್ಎಫ್ಗೆ ಮೊತ್ತ ನೀಡಿ ಚಿತ್ರಗಳನ್ನು ಖರೀದಿಸಲು ಆಲೋಚನೆ ಹೊಂದಿರುವವರ ಆಸಕ್ತಿಗೆ ಅನುಗುಣವಾಗಿ ಚಿತ್ರ ಬಿಡಿಸಿ ಮಾರಾಟ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಮಸ್ತ ಕೇರಳ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಉಪ್ಪಳ ರೇಂಜ್ ಬಿ ಸ್ಮಾರ್ಟ್ ಲೀಡರ್ಸ್ ಅಕಾಡೆಮಿ ಲೀಡರ್ಸ್ ಮೀಟ್ ಆಯೋಜಿಸಿತು. ಉಪ್ಪಳ ಕುನ್ನಿಲ್ ಮಹಲ್ ಕಾರ್ಯದರ್ಶಿ ಲತೀಫ್ ಅರಬಿ ಧ್ವಜಾರೋಹಣ ನೆರವೇರಿಸಿದರು. ಸಮಸ್ತ ಕೇರಳ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಉಪ್ಪಳ ರೇಂಜ್ ಬಿ ಸ್ಮಾರ್ಟ್ ಲೀಡರ್ಸ್ ಅಕಾಡೆಮಿ ಲೀಡರ್ಸ್ ಮೀಟ್ ಆಯೋಜಿಸಿತು. ಉಪ್ಪಳ ಕುನ್ನಿಲ್ ಮಹಲ್ ಕಾರ್ಯದರ್ಶಿ ಲತೀಫ್ ಅರಬಿ ಧ್ವಜಾರೋಹಣ ನೆರವೇರಿಸಿದರು. ಎಸ್ಕೆಜೆಎಂ ಅಧ್ಯಕ್ಷ ಇಸ್ಮಾಯಿಲ್ ಮುಸ್ಲಿಯಾರ್ ಪ್ರಾರ್ಥನೆಯನ್ನು ನೆರವೇರಿಸಿದರು. ಉಪ್ಪಳ ಕುನ್ನಿಲ್ ಮಹಲ್ ಅಧ್ಯಕ್ಷ ಅಬ್ದುಲ್ ಲತೀಫ್ ಉದ್ಘಾಟಿಸಿದರು. അതിലൊരു 10 കുട്ടികൾക്ക് പ്രശ്നമുണ്ടാവും. ഞങ്ങൾ രാത്രി ക്ലാസ് ഉണ്ടാക്കിയപ്പോൾ ഇവിടെ വലിയ എതിർപ്പായിരുന്നു. രാത്രി ക്ലാസ്സിൽ 150 കുട്ടികൾ വരുന്നുണ്ട്. ആ കുട്ടികൾക്ക് നമ്മൾ നിസ്കരിക്കാനും ഇമാമത്തിൽ നിർത്താനും അവരെ വെറും ഈ സിലബസ് പഠിക്കുന്നതിന് പകരം പല ഡിഫൈൻ ചെയ്തിട്ട് അവരെ സെൽഫ് സഫീഷ്യന്റ് ആക്കി എടുക്കുന്ന ഒരു സിസ്റ്റമാണ് ഈവനിംഗ് ക്ലാസ്സിലുള്ളത്. ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಪಳ್ಳಂ ಅಧ್ಯಕ್ಷತೆ ವಹಿಸಿದ್ದರು. ಬಿ ಸ್ಮಾರ್ಟ್ ವಿಷನ್ 25 ಎಂಬ ವಿಷಯದಲ್ಲಿ ರಾಶೀದ್ ಮಾಸ್ಟರ್ ಬೆಳಿಂಜ ಮತ್ತು ಮದ್ರಸಾ ಮ್ಯಾನೇಜ್ಮೆಂಟ್ ಹಾಗೂ ಹೊಣೆಗಾರಿಕೆ ಎಂಬ ವಿಷಯದ ಕುರಿತು ಅಲಿ ಹುಸೇನ್ ಶೌಕತ್ ಭಾಗವಿ ತರಗತಿಯನ್ನು ತೆಗೆದುಕೊಂಡರು. ಉಪ್ಪಳ ಕುನ್ನಿಲ್ ಖತೀಬ್ ಖಲೀಲ್ ರೆಹಮಾನ್ ದಾರಿಮಿ, ಮೊದರಿಸ್ ಸಲೀಂ ಫೈಜಿ ಇರ್ಫಾನಿ, ಮುಫತೀಶ್ ರಾಶೀದ್ ಮುಸ್ಲಿಯಾರ್, ಜಿಲ್ಲಾ ಜತೆ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಹಾಜಿ ಕಡಂಬಾರ್, ಉಪ್ಪಳ ಕುನ್ನಿಲ್ ಕೋಶಾಧಿಕಾರಿ ಇಬ್ರಾಹಿಂ ಹಾಜಿ, ಎಸ್ಕೆಜೆಎಂ ರೇಂಜ್ ಕಾರ್ಯದರ್ಶಿ ನೌಶಿಫ್ ಮೌಲವಿ, ಮೂಸಾ ಟಿವಿ ಮಾತನಾಡಿದರು. ಎಸ್ಕೆಎಂಎಂಎ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಬ್ಬಾರ್ ಪತ್ವಾಡಿ ಸ್ವಾಗತಿಸಿ ಮದ್ರಸಾ ಮ್ಯಾನೇಜ್ಮೆಂಟ್ ಕೋಶಾಧಿಕಾರಿ ಸಲೀಂ ಎಂಎ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಜತ್ತೂರ್ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಸಾರ್ವತ್ರಿಕ ಚುನಾವಣೆ ಮಾದರಿಯಲ್ಲಿ ಮಕ್ಕಳ ಪಾರ್ಲಿಮೆಂಟ್ ಚುನಾವಣೆ ನಡೆಯಿತು. ವಿಶೇಷವಾಗಿ ಸಿದ್ಧಪಡಿಸಿದ ಪೋಲಿಂಗ್ ಬೂತ್ಗಳಲ್ಲಿ ವಿದ್ಯಾರ್ಥಿಗಳು ಮತದಾನ ಮಾಡಿದರು. ಕುಂಜತ್ತೂರ್ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ಮಕ್ಕಳ ಪಾರ್ಲಿಮೆಂಟ್ ಚುನಾವಣೆ ನಡೆಯಿತು. ವಿಶೇಷವಾಗಿ ಸಿದ್ಧಪಡಿಸಿದ ಪೋಲಿಂಗ್ ಬೂತ್ನಲ್ಲಿ ವಿದ್ಯಾರ್ಥಿಗಳು ಮತದಾನ ಮಾಡಿದರು. ಶಾಲಾ ಐಡಿ ಕಾರ್ಡ್ ಉಪಯೋಗಿಸಿ ಬೆರಳಿಗೆ ಶಾಯಿ ಹಾಕುವ ಮೂಲಕ ಬ್ಯಾಲೆಟ್ ಪೇಪರ್ ಅನ್ನು ಬಳಸಿ ಮತ ಚಲಾಯಿಸಿರುವುದು.
5ರಿಂದ 8ನೇ ತರಗತಿಯಲ್ಲಾಗಿ 65 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. ಚುನಾವಣೆಯಲ್ಲಿ ಬಾಲಕರ ವಿಭಾಗದ ಶಾಲಾ ನಾಯಕರಾಗಿ 8ನೇ ತರಗತಿಯ ಮೊಹಮ್ಮದ್ ಫಾಯಿಜ್, ಬಾಲಕಿಯರ ವಿಭಾಗದ ಶಾಲಾ ನಾಯಕಿಯಾಗಿ ಅಮ್ನಾ ಖದೀಜಾ, ಉಪನಾಯಕರಾಗಿ ಅಬ್ಬಾಸ್ ವಾಸ್ಪಿ, ಉಪನಾಯಕಿಯಾಗಿ ಫಾತಿಮಾ ಹುದಾ ಎಂಬಿವರು ಆಯ್ಕೆಯಾದರು. It is very appreciable our young leaders. They have maintained political as well as competitive spirit throughout the election. We are optimistic about our students, their contribution in the future for the growth of our school in the overall field. So we are happy about their performance. We expect a lot from them. ಶಾಲಾ ಮುಖ್ಯೋಪಾಧ್ಯಾಯ ಅಬ್ದುಲ್ ಖಾದರ್, ಇಸ್ಲಾಮಿಕ್ HOD ಮೊಹಮ್ಮದ್ ಶುಹೈಬ್, ಶಿಕ್ಷಕರಾದ ಮೊಹಮ್ಮದ್ ಬಿನ್ ಮನೌಫ್, ಯೂಸುಫ್, ಅಮೀನಾ, ಶಾದಿದಾ, ಆಯಿಷಾ ಸಫ್ರಿನ್ ಮುಂತಾದವರು ನೇತೃತ್ವ ವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲಾ ಪ್ರೈವೇಟ್ ಬಸ್ ಆಪರೇಟರ್ಸ್ ಫೆಡರೇಷನ್ನ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳಿಂದ ಕಾರುಣ್ಯ ಯಾತ್ರೆ, ವಯನಾಡ್ ಸಂತ್ರಸ್ತರಿಗೆ ಸಹಾಯ ಹಸ್ತ ನೀಡುವ ಸಲುವಾಗಿ. ಯುಡಿಎಫ್ ಮದೂರು ಪಂಚಾಯತ್ ಸಮಿತಿ ವತಿಯಿಂದ ಮದೂರು ಗ್ರಾಮ ಪಂಚಾಯತ್ ಕಚೇರಿಗೆ ನಡೆಸಲಾಗುವುದು ಬಹುಜನ ಮಾರ್ಚ್, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಪಾಣತ್ತೂರು ಕುಟುಂಬ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಅವರ ಕೊಠಡಿಯನ್ನು ಬೀಗ ಹಾಕಿ ಮುಚ್ಚಿದ ಘಟನೆ, ಆಸ್ಪತ್ರೆಯ ವೈದ್ಯರುಗಳಿಂದ ಬಹಿಷ್ಕರಿಸಲಾಯಿತು ಅರ್ಧ ಗಂಟೆ OP. ಫ್ಯಾಷನ್ ಗೋಲ್ಡ್ ವಂಚನೆ ಪ್ರಕರಣ, ಹೂಡಿಕೆದಾರರಿಗೆ ಹಣ ವಾಪಸ್ ಲಭಿಸಲು ನಡೆಸಿದ ಜಪ್ತಿ ಕ್ರಮ, ಅಡಿಷನಲ್ ಜಿಲ್ಲಾ ನ್ಯಾಯಾಲಯ 4ರ ನ್ಯಾಯಾಧೀಶರಿಂದ ಅಂಗೀಕಾರ. ಕರ್ನಾಟಕ ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ, ಕಾಂಗ್ರೆಸ್ MLC ಐವನ್ ಡಿಸೋಜಾ ಅವರ ಮನೆಗೆ ಕಲ್ಲು ತೂರಾಟ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.